ಆಚಿ ಚಿಲ್ಲಿ ಪೌಡರ್. ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ನಮಸ್ತೆ ವೀಕ್ಷಕರೇ, ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಇವತ್ತಿನ ವಿಶೇಷತೆ ಹಾಗೂ ಬಂಧನ ಯೋಗದ ಬಗ್ಗೆ ಮಾತನಾಡ್ತಾ ಹೋಗೋಣ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಹಾಗೂ ಕಾಮಾಖ್ಯ ಪ್ರತ್ಯಂಗಿರ ಔಪಾಸಕರು. ಅವನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅಸ್ಮದ್ ಗುರುಭ್ಯೋ ನಮಃ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಓಂ ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಓಕೆ ಗುರೂಜಿ, ಮೊದಲನೇದಾಗಿ ಇವತ್ತಿನ ವಿಶೇಷತೆಯಿಂದ ಕಾರ್ಯಕ್ರಮ ಶುರು ಮಾಡೋಣ. ಇವತ್ತಿನ ವಿಶೇಷತೆ ಬಗ್ಗೆ ತಿಳಿಸ್ಕೊಡ್ಬೋದಾ? ಆದಿದೇವ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರ. ದಿವಾಕರ ನಮಸ್ತುಭ್ಯಂ ಪ್ರಭಾಕರ ನಮೋಸ್ತುತೆ. ಎಲ್ಲ ವೀಕ್ಷಕ ಮಿತ್ರರಿಗೆ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರ ದೇವಿಯ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ಆ ಅನುಗ್ರಹದಾತೆ ನಿಮ್ಮೆಲ್ಲರಿಗೂ ಕೂಡ ನೀಡಲಿ ಅಂತೇಳಿ ಇವತ್ತಿನ ದಿವಸ ವಿಶೇಷವಾಗಿ ಭಾನುವಾರ, ಅದರಲ್ಲೂ ಕೂಡ ಸ್ವಸ್ತಿಶ್ರೀ ವಿಶ್ವಾವಸನಾಮ ಸಂವತ್ಸರೆ ದಕ್ಷಿಣಾಯನೆ, ಇನ್ನೇನು ಕೆಲವೇ ದಿನಗಳಲ್ಲಿ ಈ ದಕ್ಷಿಣಾಯನವು ಕೂಡ ಸಮಾಪ್ತಿ ಆಗ್ತಕ್ಕಂಥದ್ದಾಗುತ್ತೆ. ಅದರಲ್ಲೂ ಕೂಡ ಹಿಮಂತ ಋತುವಿನ ಪುಷ್ಯಮಾಸ ಬಹಳ ವಿಶೇಷವಾಗಿ ಈ ಒಂದು ಮಾಸದಲ್ಲಿ ಮಾಡುವಂತಹ ಪ್ರತಿಯೊಂದು ಆ ಒಂದು ದೇವತಾ ಕಾರ್ಯವು ಕೂಡ ನಮಗೆ ಅದೆಷ್ಟೋ ಜನ್ಮಾಂತರಗಳ ಆ ಯುಕ್ತವಾಗಿ ಬಂದಿರತಕ್ಕಂಥ ಪಾಪಾದಿಗಳನ್ನು ಕೂಡ ಪರಿಹಾರ ಮಾಡತಕ್ಕಂಥ ಸುಯೋಗ ಇರತಕ್ಕಂಥ ಮಾಸ ಈ ಮಾಸ. ಇನ್ನು ಇವತ್ತು ಪಾಡ್ಯಮಿಯಿಂದ ಪ್ರಾರಂಭ ಆಗಿ ವಿಶೇಷವಾಗಿ ಬಿದಿಗೆ, ಅದರಲ್ಲೂ ಕೂಡ ಇವತ್ತಿನ ದಿವಸ ಚಂದ್ರ ದರ್ಶನ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದು. ಯಾಕೆಂದರೆ ಚಂದ್ರ ನಮ್ಮೆಲ್ಲರಿಗೂ ಕೂಡ ಮನಃಕಾರಕನಾಗಿದ್ದಾನೆ. ಅದರಲ್ಲೂ ಕೂಡ ಪಿತೃಕಾರಕನಾಗಿರ್ತಕ್ಕಂಥ ಆ ಒಂದು ಸಾಕ್ಷಾತ್ ಸೂರ್ಯನಾರಾಯಣನ ಸುದಿನವಾದ ಭಾನುವಾರದ ದಿವಸ ಪೂರ್ವಾಷಾಢ ನಕ್ಷತ್ರ ಬಂದಿರತಕ್ಕಂಥದ್ದು ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದಾಗಿದೆ. ಹಾಗಿದ್ದರೆ ಈ ಒಂದು ಭಾನುವಾರದ ದಿವಸ ಪೂರ್ವಾಷಾಢ ನಕ್ಷತ್ರಯುಕ್ತವಾಗಿ ಬಂದಿರತಕ್ಕಂಥ ದಿನವನ್ನು ವಿಶೇಷವಾಗಿ ನಾವು ಆಲೋಚನೆ ಮಾಡಿದಾಗ ಪೂರ್ವಾಷಾಢ ನಕ್ಷತ್ರಕ್ಕೆ ಅಧಿಕಾರಕನಾಗಿರ್ತಕ್ಕಂಥವನು ಶುಕ್ರನಾದರೆ ಇವತ್ತಿನ ದಿನದ ಅಧಿಕಾರಕನಾಗಿರ್ತಕ್ಕಂಥವನು ಅದರಲ್ಲೂ ಕೂಡ ಆ ಒಂದು ರವಿ. ಇನ್ನು ಸೂರ್ಯ ಆದಿದೇವ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರ. ಸೂರ್ಯನು ಅರುಣೋದಯನಾಗಿ ಮುಖ್ಯವಾಗಿ ನಾವು ಅರುಣನ ಮುಖಾಂತರವಾಗಿ ಅವನು ಪ್ರಭಾಕರನಾಗ್ತಾನೆ. ಹಾಗಾಗಿ ಆ ಸೂರ್ಯನನ್ನು ಇವತ್ತಿನ ದಿವಸ ಉಪಾಸನೆ ಮಾಡೋದ್ರಿಂದ ಯಾವ ವಿಚಾರದಲ್ಲಿ ನಾವು ಅತ್ಯಂತ ಶುಭ ಫಲವನ್ನು ಕಾಣಬಹುದು ಅಂತಕ್ಕಂಥದ್ದು ಇವತ್ತಿನ ವಿಶೇಷತೆ. ಏನಪ್ಪ ಅಂದರೆ ಸೂರ್ಯನಾರಾಯಣನನ್ನು ಕೆಲವು ಜಾತಕಗಳಲ್ಲಿ ಈ ಒಂದು ಮುಸುಕ ಕವಿದ ವಾತಾವರಣ ಅಂತಿರುತ್ತೆ. ಅಂದರೆ ಈ ಒಂದು ಎಲ್ಲ ಜಾತಕಗಳಲ್ಲೂ ಕೂಡ ನಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ಅಜಾಡ್ಯತೆ ಅಂತಕ್ಕಂಥದ್ದು ನಮ್ಮನ್ನು ಕಾಡ್ತಾ ಇರತಕ್ಕಂಥದ್ದಾಗುತ್ತೆ. ಅಜಾಡ್ಯತೆ ಅಂದರೆ ಏನು? ಬದುಕಿನಲ್ಲಿ ಬೇಕಾಗಿರ್ತಕ್ಕಂಥ ಮಾರ್ಗದಲ್ಲಿ ಏನೋ ಅಡೆತಡೆಗಳಾಗ್ತಾ ಇರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಈ ಸೂರ್ಯೋಪಾಸನೆ ಬೆಳಗ್ಗೆ ಎದ್ದು ನಾವು, ಯಾಕೆಂದರೆ ಜ್ಯೋತಿಷ್ಯ ಅಂತಕ್ಕಂಥದ್ದಕ್ಕಿಂತ ಮಿಗಿಲಾಗಿ ನಮ್ಮ ಸನಾತನ ಧರ್ಮದಲ್ಲಿ ಅಥವಾ ಶಾಸ್ತ್ರ ಧರ್ಮದಲ್ಲಿ ಕೂಡ ಹೇಳಿರ್ತಕ್ಕಂಥದ್ದು ಸೂರ್ಯೋಪಾಸನೆ ಅತ್ಯಂತ ಶಕ್ತಿಪ್ರದವಾದದ್ದು ಅಂತ. ಯಾರ ಜಾತಕದಲ್ಲಿ ಯಾವೆಲ್ಲ ಕೆಲಸ ಕಾರ್ಯಗಳಿಗೆ, ಯಾಕಂದರೆ ಕೆಲವು ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ, ಕೆಲವು ಮಕ್ಕಳು ಮನೆಯಲ್ಲಿ ಎಷ್ಟೇ ಹೇಳಿದ್ರು ಕೂಡ ನಮ್ಮ ಮಾತು ಕೇಳದೇ ಇರತಕ್ಕಂಥವ್ರಾಗಿರ್ತಾರೆ, ಅವ್ರದ್ದೇ ಮಾರ್ಗದಲ್ಲಿ ಹೋಗ್ತಾ ಇರ್ತಕ್ಕಂಥವ್ರಾಗಿರ್ತಾರೆ. ಇಂತಹ ಆ ಒಂದು ಮಾತಾಪಿತರು ಅಂದರೆ ತಂದೆ ತಾಯಿಗಳು ಅಥವಾ ಮಕ್ಕಳು ಇವತ್ತಿನ ಈ ಒಂದು ಸುಯೋಗದಲ್ಲಿ, ಅದರಲ್ಲಿ ಯಾಕೆಂದರೆ ಪೂರ್ವಾಷಾಢ ನಕ್ಷತ್ರಕ್ಕೆ ಕಾರಕನಾಗಿರ್ತಕ್ಕಂಥವನು ಶುಕ್ರನಾಗಿದ್ದು, ಆ ಶುಕ್ರನು ಮುಖ್ಯವಾಗಿ ಎಲ್ಲ ಆಪೇಕ್ಷೆಗಳಿಗೆ ಅವನೇ ಕಾರಣೀಭೂತನಾಗಿರ್ತಕ್ಕಂಥವನಾಗ್ತಾನೆ. ಹಾಗಾಗಿ ಆಪೇಕ್ಷೆಗಳನ್ನು ನೀವು ಉತ್ತಮವಾಗಿ ಶುಭಫಲವಾಗಿ ನೀವು ಕಾಣಬೇಕು ಅಂದರೆ ಸೂರ್ಯನ ಉಪಾಸನೆ. ಯಾಕಂದರೆ ಸೂರ್ಯ ಎಲ್ಲರಿಗೂ ಕೂಡ ಬೆಳಕನ್ನು ಕೊಡ್ತಕ್ಕಂಥವನು. ಕೆಲವೊಂದು ಸಂದರ್ಭಗಳಲ್ಲಿ ಆ ಒಂದು ಶುಕ್ರನು ಸೂರ್ಯನ ಯುಕ್ತವಾಗಿದ್ದಾಗ ಅಸ್ತನಾಗ್ತಾನೆ. ಹಾಗಾಗಿ ಮನಃಕಾರಕನಾಗಿರ್ತಕ್ಕಂಥ ಚಂದ್ರನೇನಾದರೂ ಇನ್ನೂ ಜಾತಕದಲ್ಲಿ ವೀಕ್ ಆಗಿದ್ದಾಗ ಇವರೇನು ಮಾಡ್ತಾರೆ, ಏನೋ ಆಗಬೇಕು ಅಂದ್ಕೊಂಡಿರ್ತಾರೆ, ಆದರೆ ಎಲ್ಲ ಕೆಲಸ ಕಾರ್ಯಗಳು ಕೂಡ ಅಡೆತಡೆಗಳಾಗ್ತಾ ಇರುತ್ತೆ. ಇವತ್ತು ಸೂರ್ಯನಾರಾಯಣನ ಸನ್ನಿಧಾನಕ್ಕೆ ಹೋಗಿ ಗೋಧಿಯುಕ್ತವಾಗಿ, ವಿಶೇಷವಾಗಿ ಗೋಧಿ ಸ್ವಲ್ಪ ಕೆಂಪು ವಸ್ತ್ರದಲ್ಲಿ ಗೋಧಿಯನ್ನು ಹಾಕಿ ತಾಂಬೂಲ ಸಮೇತವಾಗಿ ಅಲ್ಲಿರ್ತಕ್ಕಂಥ ಬ್ರಾಹ್ಮಣರಿಗೆ, ಸದ್ಬ್ರಾಹ್ಮಣರಿಗೆ, ನೀವು ಅಲ್ಲಿರ್ತಕ್ಕಂಥ ಬ್ರಾಹ್ಮಣರಿಗೆ ನೀವು ಅದನ್ನು ದಾನವಾಗಿ ಕೊಟ್ಟು ಸೂರ್ಯನ ಉಪಾಸನೆ ಮಾಡೋದ್ರಿಂದ ಈ ಒಂದು ಪ್ರಾರಬ್ಧ ಕರ್ಮಾದಿಗಳಿಂದ ಖಂಡಿತ ಸುಲಭವಾಗಿ ನೀವು ಮುಕ್ತಿಯನ್ನು ಕಾಣಬಹುದು. ಪ್ರತಿಯೊಬ್ಬರೂ ಕೂಡ ಪ್ರತಿ ಭಾನುವಾರ ಸೂರ್ಯನಾರಾಯಣನ ಅಥವಾ ಈಶ್ವರನ ಸನ್ನಿಧಾನಕ್ಕೆ ಹೋಗೋದ್ರಿಂದ ಸಂಚಿತ ಕರ್ಮಗಳು ಕೂಡ ನಿವಾರಣೆ ಆಗ್ತಕ್ಕಂಥದ್ದಾಗುತ್ತೆ. ಮಾಡಿ ನೋಡಿ, ಶುಭವಾಗಿ.
ಓಕೆ ಗುರೂಜಿ, ನಾವು ಮನೆಗಳಲ್ಲಿ ಕೆಲವೊಂದು ಫೋಟೋಗಳನ್ನು ನೋಡ್ತಾ ಇರ್ತೀವಿ. ನನ್ನನ್ನು ನೋಡಿ ಯೋಗ ಬರುತ್ತೆ ಅನ್ನೋ ಫೋಟೋಗಳನ್ನು ನೋಡ್ತಿರ್ತೀವಿ. ಅಂದರೆ ಆ ಫೋಟೋನ ನೋಡಿದರೆ ನಮಗೆ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಇದೆ. ರಾಜಯೋಗ ಸೇರಿದಂತೆ ನಾವು ಸಾಕಷ್ಟು ಯೋಗಗಳ ಬಗ್ಗೆ ಕೇಳಿದ್ದೀವಿ. ಅಂದರೆ ಏನಿದು ಬಂಧನ ಯೋಗ ಅಂತ ಅಂದರೆ? ಜಾತಕದಲ್ಲಿ ಮುಖ್ಯವಾಗಿ ನಾವು ಪತ್ರಿಕೆಯನ್ನು ಬರೀಬೇಕಾದ್ರೆ ಈಗ ಇಂದಿನ ಕಾಲದಲ್ಲಿ ಈಗೆಲ್ಲ ಕಂಪ್ಯೂಟರೈಸ್ ಬಂದ್ಬಿಟ್ಟಿದೆ. ಯಾಕಂದರೆ ವೈಜ್ಞಾನಿಕವಾಗಿ ನಾವು ತುಂಬ ಮುಂದುವರೆದಿದ್ದೀವಿ. ಆದರೆ ಹಿಂದೆ ಇವತ್ತಿಗೂ ಕೂಡ ಕೈಯಲ್ಲಿ ಜಾತಕವನ್ನು ಬರೀಬೇಕಾದ್ರೆ ಜನನಿ ಜನ್ಮ ಸೌಖ್ಯಾನಾಂ ವರ್ಧನಿ ಕುಲ ಸಂಪದಂ ಪದವಿ ಪೂರ್ವ ಪುಣ್ಯಾನಾಂ ಲಿಖ್ಯತೆ ಜನ್ಮ ಪತ್ರಿಕಾ ಅಂತೇಳಿ ಬರಿತಾ ಇದ್ವಿ. ಮೊದಲನೇ ಟ್ಯಾಗ್ಲೈನ್ ಅದು. ಆ ಟ್ಯಾಗ್ಲೈನ್ ಅಲ್ಲಿ ಎಷ್ಟು ಅದ್ಭುತವಾದಂಥ ಕಲ್ಪನೆ ಇದೆ ಅಂದ್ರೆ, ಜನನಿ ಜನ್ಮ ಸೌಖ್ಯಾನಾಂ ಅಂದ್ರೆ ಜನನಿ ಅಂದ್ರೆ ಯಾರು? ತಾಯಿ. ನಮ್ಮ ತಾಯಿ, ಎಡದ ತಾಯಿ. ಆ ತಾಯಿ ಜನನಿ ಜನ್ಮ ಸೌಖ್ಯಾನಾಂ, ಆ ಪ್ರಸವ ಆಗುವಂತಹ ಸಂದರ್ಭದಲ್ಲಿ ಮಗುವನ್ನ ಸುಭಿಕ್ಷಿತವಾಗಿ ಈ ಒಂದು ಭೂಲೋಕಕ್ಕೆ ಪ್ರಪಂಚಕ್ಕೆ ಪ್ರಾಪಂಚಿಕವಾದಂಥ ಭೌತಿಕವಾದಂಥ ಪ್ರಪಂಚಕ್ಕೆ ಕರ್ಕೊಂಡು ಬರ್ತಕ್ಕಂಥ ಸಂದರ್ಭದಲ್ಲಿ ತಾಯಿ ಪಡುವಂಥ ವೇದನೆ ಏನಿದೆಯೋ ಆ ವೇದನೆಯಿಂದ ಅಮ್ಮ ಆದಷ್ಟು ಬೇಗ ಹೊರಗೆ ಬರಲಿ ಅಂತಕ್ಕಂಥ ಪದದಿಂದ ಪ್ರಾರಂಭ ಆಗಿ ಪದವಿ ಪೂರ್ವ ಪುಣ್ಯಾನಾಂ, ಪದವಿ ನಮಗೆಲ್ಲ ಕೆಲಸ ಕಾರ್ಯಗಳಿಂದ ನಿಮಿತ್ತವಾಗಿ ನಾವೇನೆಲ್ಲ ಇವತ್ತು ಸಾಧನೆ ಮಾಡಿಕೊಂಡಿದ್ದೀವಿ, ಒಂದಷ್ಟು ಅದ್ಭುತವಾದಂತಹ ಜನರ ಸಮ್ಮುಖದಲ್ಲಿ ನಾವೊಂದು ಉತ್ತಮವಾದಂಥ ವ್ಯಕ್ತಿಗಳಾಗಿದ್ದೀವಿ ಅಂದರೆ ಪದವಿ ಪೂರ್ವ ಪುಣ್ಯಾನಾಂ, ನಾವು ಏನು ಇಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮಗಳಿಗೆ ಅನುಸಾರವಾಗಿ ಇವತ್ತಿನ ಬದುಕು ನಮ್ಮಿಂದ ನಿರ್ಧಾರ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಪದವಿ ಪೂರ್ವ ಪುಣ್ಯಾನಾಂ ಲಿಖ್ಯತೆ ಜನ್ಮ ಪತ್ರಿಕೆ ಅಂತ ಅಲ್ಲೇ ಬಂದ್ಬಿಡುತ್ತೆ. ಎಲ್ಲ ನಮ್ಮ ಎಲ್ಲ ಜನ್ಮದ ಎಲ್ಲ ಆಗುವಗಳು, ಎಲ್ಲ ಗ್ರಹಾನುಕೂಲಗಳು, ದಶಾಭಕ್ತಿಗಳು, ದಶಾನಾಥರು, ಏನೆಲ್ಲ ನೀವು ಪಡ್ಕೊಂಡು ಬಂದಿದ್ದೀರೋ ಇದಕ್ಕೆಲ್ಲ ಕಾರಣ ಆಗ್ತಕ್ಕಂಥದ್ದೇನು? ಪೂರ್ವಜನ್ಮ. ಅಂದರೆ ಒಬ್ಬ ಮನುಷ್ಯ, ನಾವು ಹೇಳ್ತಾ ಇರ್ತೀವಿ ಏನೋ ನೀವು ಇವರು ಈ ಜನ್ಮದಲ್ಲಿ ತಪ್ಪುಗಳನ್ನು ಮಾಡಿದ್ರೆ ನೆಕ್ಸ್ಟ್ ಜನ್ಮದಲ್ಲಿ ಯಾವುದೋ ಒಂದು ಪ್ರಾಣಿ ಆಗ್ಬಿಡ್ತೀವಿ, ಹಾಗೆ ಹೀಗೆ ಅಂತ ನಾವು ಮಾತನಾಡ್ತಾ ಇರ್ತೀವಿ. ಆದರೆ ಆ ಪ್ರಾಣಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಜ್ಞಾನದಿಂದ ಮಾಡುವಂತಹ ಈ ಕರ್ಮಾದಿಗಳು ನಮ್ಮ ಮನಸ್ಸು ಒಂದು ಸಂದರ್ಭಗಳಲ್ಲಿ ಹೇಳ್ತಾ ಇರುತ್ತೆ ಇದು ಮಾಡಿದ್ರೆ ತಪ್ಪು ಅಂತ, ಆದ್ರೆ ನಾವು ಆ ತಪ್ಪನ್ನೇ ಮಾಡ್ತಾ ಇರ್ತೀವಿ. ಓಕೆ ಓಕೆ ಗುರುಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಲಕ್ಷ್ಮಿ ಅಂತ. ಹಲೋ, ನಮಸ್ತೆ ಮಾ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮಂಗಳೂರು. ಓಕೆ, 1ರಿಂದ 30ರೊಳಗೆ ಒಂದು ಸಂಖ್ಯೆ ಹೇಳ್ಬೋದಾ? 12. ಓಕೆ, ಗುರೂಜಿ ಇದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಅದೇ ಏನ್ ಕೇಳೋಣ, ಹೆಂಗಿರ್ತೀವಿ ಮುಂದಕ್ಕೆ ಅಂತ ಮಾಡಿದೆ ಗುರುಜಿ. ನಮ್ಗೆ ಖಂಡಿತ ತಾಯಿ, ಏನು ಚಿಂತೆ ಮಾಡುವ ಅಗತ್ಯ ಇಲ್ಲ. ಮಂಗಳೂರು ಅಂದ್ರೆ ಸಹಜವಾಗಿ ದೈವನಾಡು ಅಂತ ನಾವು ಕರಿತೀವಿ. ಹಾಗಾಗಿ ನಿಮ್ಮ ಪ್ರಶ್ನೆಗೆ ಅನುಸಾರವಾಗಿ ಹೇಳಿದಾಗ ಏನೋ ಒಂದು ಮನಸ್ಸಿನಲ್ಲಿ ಅಗಾಧವಾಗಿರ್ತಕ್ಕಂಥ ನೋವಿದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಹೌದು, ಏನೋ ಜಾಸ್ತಿ ಅಮ್ಮ, ಶತ್ರುಗಳ ಕಾಟ ಜಾಸ್ತಿ ನಮ್ ಜಮೀನ್ಗಳು. ಅದೇ ಮನಸ್ಸಿನಲ್ಲಿ ಏನೋ ಅದು ನಿಮ್ಮನ್ನ, ಅದು ಸರ್ವತಾ ನಿಮ್ಮನ್ನು ಬಾಧಿಸ್ತಾ ಇದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಆದರೂ ಚಿಂತೆ ಮಾಡುವ ಅಗತ್ಯ ಇಲ್ಲ ತಲೆ. ಈ ಮಂಗಳೂರು ಕಡೆ ಭಾಗದಲ್ಲಿ ಇರ್ತಕ್ಕಂಥವ್ರು ಕೆಲವ್ರಿಗೆ ಏನಪ್ಪ ಅಂದರೆ ಸಹಜವಾಗಿ ಎಲ್ರಿಗೂ ಕೂಡ ಈ ಭಾವನೆಗಳು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿರ್ತಕ್ಕಂಥದ್ದು ಸಹಜ. ಆದರೆ ನಿಮ್ಮ ಪ್ರಶ್ನೆಗೆ ಅನುಸಾರವಾಗಿ ಗುರುಗಳ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ಇದೆ. ಆದರೆ ತಂದೆ ತಾಯಿ, ನಿಮ್ಮ ತಂದೆ ತಾಯಿಗಳಿಂದನೇ ನಿಮ್ಮ ಕುಟುಂಬಕ್ಕೆ ಅಂದರೆ ಅಲ್ಲಿಂದನೇ ಪ್ರಾರಂಭ ಆಗಿದೆ ಈ ಒಂದು ಸಮಸ್ಯೆಗಳು ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗಾಗಿ ಚಿಂತೆ ಮಾಡುವ ಅಗತ್ಯ ಇಲ್ಲ ತಾಯಿ. ನೀವು ಒಂದು ಕೆಲಸ ಮಾಡಿ, ಪ್ರತಿ ಅಮಾವಾಸ್ಯೆ ದಿವಸ ನೀವು ಯಾವುದಾದ್ರೂ ಶಕ್ತಿಪ್ರದವಾಗಿರ್ತಕ್ಕಂಥ ಅಮ್ಮನವರ ಸನ್ನಿಧಾನದಲ್ಲಿ, ಅದರಲ್ಲೂ ಕೂಡ ಮಂಗಳೂರಲ್ಲಿ ಅಮ್ಮನವರ ದಿವ್ಯವಾಗಿರ್ತಕ್ಕಂಥ ಶಕ್ತಿ ಸನ್ನಿಧಾನ ಇದೆ, ನೀವು ಆ ಮಂಗಳಾಂಬಿಕೆಯ ಸನ್ನಿಧಾನಕ್ಕೆ ಹೋಗಿ ಒಂದು 21 ಶುಕ್ರವಾರಗಳ ಕಾಲ ನೀವು ಅನನ್ಯವಾಗಿ ಅಮ್ಮನವರನ್ನು ಪ್ರಾರ್ಥನೆ ಮಾಡಿ 5 ನಿಂಬೆ ಹಣ್ಣಿನ ದೀಪವನ್ನು ಹಚ್ಚಿ, ಮತ್ತು ಮನೆಯಲ್ಲೆಲ್ಲ ಕೂಡ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳಲ್ಲಿ, ಪರ್ವಕಾಲಗಳಲ್ಲಿ ಸ್ವಲ್ಪ ಗಂಜಲದಿಂದ ಮನೆಯನ್ನು ಸಾರಿಸಿ, ಮನೆಯಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಪ್ರತಿ ಅಮಾವಾಸ್ಯೆಗೆ ಸ್ವಲ್ಪ ಗಂಜಲಯುಕ್ತವಾಗಿ ಸ್ನಾನವನ್ನು ಮಾಡಿದಾಗ ನಿಮ್ಮ ಖಂಡಿತ ಈ ಸಮಸ್ಯೆ ಬಗೆಹರಿಯುತ್ತೆ. ಸ್ವಲ್ಪ ಧೂಪಗಳನ್ನು ಯಾಕೆಂದರೆ ಮನೆಯನ್ನು ನಕಾರಾತ್ಮಕ ಆದಂಥ ಗುಣಗಳನ್ನು ನಾವು ನಿವೃತ್ತಿ ಮಾಡಬೇಕಾದ್ರೆ ಮನೆಯನ್ನು ಶುದ್ಧವಾಗಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯ. ಹಾಗಾಗಿ ಆ ಎಲ್ಲ ಕೆಲಸಗಳನ್ನು ಮಾಡಿ ಮನೆ ದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಖಂಡಿತ ಶುಭವಾಗುತ್ತೆ. ಒಳ್ಳೆಯದಾಗಲಿ ತಾಯಿ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ಈಗ ಬಸವರಾಜ್ ಅಂತ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ ಬಸವರಾಜ್ ಅವರೇ. ಹಲೋ, ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡಿದ್ದೀರಾ? ದಾವಣಗೆರೆಯಿಂದ ಮೇಡಮ್. ಹೌದಾ, 1ರಿಂದ 30ರೊಳಗೆ ಒಂದು ಸಂಖ್ಯೆ ಹೇಳ್ಬೋದಾ? 19 ಗುರುಜಿ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ಕಾರ. ನಮಸ್ಕಾರ ಗುರುಜಿ. ಆರ್ಥಿಕ ಪರಿಸ್ಥಿತಿ ಆರಾಮಿದ್ದೀವಿ ಗುರುಜಿ. ಆರ್ಥಿಕ ಪರಿಸ್ಥಿತಿ, ಆರೋಗ್ಯ ಹೆಚ್ಚು ಕಮ್ಮಿ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ನಮ್ಮೆಲ್ಲರಿಗೂ ಕೂಡ ಇರ್ತಕ್ಕಂಥ ಸಮಸ್ಯೆ, ಪ್ರತಿಯೊಬ್ಬರಿಗೂ ಆ ಸಮಸ್ಯೆ ಇದ್ದೇ ಇರುತ್ತೆ. ಆದರೆ
ಅದನ್ನು ಸಮತೋಲನೆ ಮಾಡ್ತಕ್ಕಂಥದ್ದು ನಮ್ಮ ಮೇಲೆ ಇರತಕ್ಕಂಥ ಒಂದು ಜವಾಬ್ದಾರಿ. ಹೇಗೆ ಹಣಕಾಸನ್ನು ಸಂಪಾದನೆ ಮಾಡ್ತಕ್ಕಂಥದ್ದು ಎಷ್ಟು ಪ್ರಾಮುಖ್ಯತೆ ಆಗುತ್ತೋ ಅದನ್ನು ಹೇಗೆ ಬಳಕೆ ಮಾಡ್ಕೊಳ್ತೀವಿ ಅಂತಕ್ಕಂಥದ್ದು ಕೂಡ ಹಾಗೇ ಸಮಸ್ಯೆ ಇರುತ್ತೆ. ಆದರೆ ನೀವು ನಿರೂಪಣೆ ಮಾಡಿರ್ತಕ್ಕಂಥ ಸೂಚನೆ ಮಾಡಿರ್ತಕ್ಕಂಥ ಸಂಖ್ಯೆಗೆ ಅನುಸಾರವಾಗಿ ಹೇಳಿದಾಗ ಇಲ್ಲಿ ಯಾವುದೋ ಒಂದು ಹಣವನ್ನು ನೀವು ಅದರಲ್ಲಿ ಹೂಡಿಕೆ ಮಾಡು ಅಥವಾ ಏನೋ ಅದರಲ್ಲಿ ಹಾಕಿ ಕಳ್ಕೊಂಡಿದ್ದೀರಾ, ಅದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ರಕ್ತಗತವಾಗಿ ಏನೋ ಸಮಸ್ಯೆಗಳಿದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗಾಗಿ ಚಿಂತೆ ಮಾಡುವ ಅಗತ್ಯ ಇಲ್ಲ. ಪ್ರತಿ ಸೋಮವಾರ ಈಶ್ವರನನ್ನು ಅನನ್ಯವಾಗಿ ಆರಾಧನೆ ಮಾಡಿ ಈಶ್ವರನ ಸನ್ನಿಧಾನದಲ್ಲಿ ಬಿಲ್ವಪತ್ರೆಯಿಂದ ಅರ್ಚನೆಯನ್ನು ಮಾಡಿಸಿ, ವಿಶೇಷವಾಗಿ ನೀವು ಈ ಒಂದು ಪ್ರದೋಷ ಕಾಲದಲ್ಲಿ ನಿಮ್ಮ ಎಲ್ಲ ಸಂಚಿತ ಕರ್ಮಗಳನ್ನು, ಹಣಕಾಸಿನ ವಿಚಾರವನ್ನು, ಆರೋಗ್ಯದ ವಿಚಾರವನ್ನು, ವೈವಾಹಿಕ ವಿಚಾರವನ್ನು, ನಿಮಗೆ ಏನೆಲ್ಲ ಸಮಸ್ಯೆಗಳಿದ್ದಾವೋ ಇದನ್ನು ಹಿಂದಿನ ದಿವಸ ಒಂದು ಕಬ್ಬಿನ ಹಾಲನ್ನು ತೆಗೆದುಕೊಂಡು ಹೋಗಿ ಮನೆಯಲ್ಲಿಡಿ. ಕಬ್ಬು ಅಂದರೆ ನಾವು ಮೃತ್ಯು ಸಮಾನ, ಅಂದರೆ ಭಗವಂತನಿಗೆ ಸಾಕ್ಷಾತ್ ನಾವು ಈಶ್ವರನನ್ನು ನಾವು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಯಾವ ವಿಚಾರಗಳಲ್ಲಿ ಅಂದರೆ ಮೃತ್ಯು ಸಮಾನವಾದಂಥ ಸಮಸ್ಯೆಗಳು ಬಂದಾಗ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತೀವಿ. ಹಾಗಾಗಿ ಕಬ್ಬಿನ ಹಾಲನ್ನು ತಗೊಂಡೋಗಿ ಮನೆಯಲ್ಲಿ ಇಟ್ಟು ಪ್ರಾರ್ಥನೆ ಮಾಡಿ ಅದನ್ನು ಫ್ರಿಜ್ಜಲ್ಲಿಟ್ಟು ನೆಕ್ಸ್ಟ್ ಡೇ ನೀವು 24 ಗಂಟೆಗಳ ಕಾಲ ಅದನ್ನು ಮನೆಯಲ್ಲಿಟ್ಟು ನಿಮ್ಮ ಎಲ್ಲ ಶಕ್ತಿ ನಕಾರಾತ್ಮಕ ಶಕ್ತಿಗಳು ಅದರಲ್ಲಿ ಆವಾಹನೆ ಆಗುವ ಹಾಗೆ ಪ್ರಾರ್ಥನೆ ಮಾಡಿ ತಗೊಂಡೋಗಿ ಈ ಒಂದು ದ್ವಾದಶಿ ಅಥವಾ ತ್ರಯೋದಶಿ ದಿವಸ ಆ ಒಂದು ಈಶ್ವರನ ಸನ್ನಿಧಾನದಲ್ಲಿ ಪ್ರದೋಷ ಆರಾಧನೆ ಅಥವಾ ಪ್ರದೋಷಾಭಿಷೇಕ ಮಾಡ್ತಾರೆ. ಆ ಸಮಯದಲ್ಲಿ ಈಶ್ವರನಿಗೆ ಕೊಡ್ತಾ ಬನ್ನಿ. 16 ಆ ಒಂದು ವಾರಗಳು ಅಥವಾ 16 ಆ ಒಂದು ಪ್ರದೋಷ ಕಾಲಗಳಲ್ಲಿ ನೀವು ಮಾಡಿದ್ದೆ ಆದರೆ ಖಂಡಿತ ನಿಮ್ಮ ಆರ್ಥಿಕ ಸ್ಥಿತಿ ಮತ್ತು ವಿಶೇಷವಾದಂಥ ಆರೋಗ್ಯ ಬಾಧೆಯು ಕೂಡ ನಿವಾರಣೆ ಆಗುತ್ತೆ. ಶುಭವಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಗುರೂಜಿ ಜೊತೆ ಮಾತನಾಡಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಗುರೂಜಿ ಜೊತೆ ಮಾತನಾಡಬಹುದು. ಆದಷ್ಟು ಈ ಟಿ ವಿ ವಾಲ್ಯೂಮನ್ನು ಕಡಿಮೆ ಮಾಡಿ, ಜೊತೆಗೆ ನೀವು ಕೂಡ ಗುರೂಜಿ ಜೊತೆ ನೇರವಾಗಿ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೂಡ ಕಂಡುಕೊಳ್ಬಹುದು. ಈಗ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ಲೋಕೇಶ್ ಅಂತ, ಮಾತನಾಡ್ತಾ ಹೋಗೋಣ. ಹಲೋ, ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ಎಲ್ಲಿಂದ ಕರೆ ಮಾಡಿದ್ದೀರಾ? ಚಾಮರಾಜನಗರ ಮೇಡಮ್. 1ರಿಂದ 30 ಒಂದು ಸಂಖ್ಯೆ ಹೇಳ್ಬೋದಾ? ಹಾಂ ಮೇಡಮ್, 18 ಮೇಡಮ್. ಎಷ್ಟು? 18? ಓಕೆ, ನಿಮ್ಮ ಪ್ರಶ್ನೆ ಏನು? ಗುರೂಜಿ ಇದ್ದಾರೆ, ಕೇಳಿ ಸರ್. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ಗುರೂಜಿ. ಧೈರ್ಯವಾಗಿರಿ, ಚಿಂತೆ ಮಾಡೋದು ಬೇಡ. ಚಿಂತೆ ಮಾಡೋದು ಬೇಡ. ಸ್ವಲ್ಪ ದಿನಗಳಲ್ಲಿ ನಿಮ್ಮ ಪರಿಹಾರ ಖಂಡಿತ ಶತಸಿದ್ಧವಾಗಿ. ನೀವೇನು ಇವತ್ತು ಈ ಸ್ಥಿತಿಯಲ್ಲಿದ್ದೀರೋ, ಏನೋ ಮಾನಸಿಕವಾಗಿ ತುಂಬ ನೊಂದಿರ್ತಕ್ಕಂಥ ಮನಸ್ಥಿತಿಯಲ್ಲಿದ್ದೀರಾ, ಖಂಡಿತ ನಿಮಗೆ ಇವತ್ತಿನ ಈ ಒಂದು ಶುಭ ದಿನದಿಂದ ಒಳ್ಳೆಯದಾಗ್ತಾ ಹೋಗುತ್ತೆ. ಸೂರ್ಯನಾರಾಯಣನ ಆರಾಧನೆ ಮಾಡಿ, ಮುಖ್ಯವಾಗಿ ಅದರಲ್ಲೂ ಕೂಡ ನಿಮ್ಮ ಚಾಮರಾಜನಗರದಲ್ಲಿ ಮಲೆಯ ಮಹದೇಶ್ವರ ಸ್ವಾಮಿಗಳಿದ್ದಾರೆ. ಆ ಸ್ವಾಮಿಯನ್ನು ಆರಾಧನೆ ಮಾಡೋದರಿಂದ ಖಂಡಿತ ಶುಭವಾಗುತ್ತೆ. ನೀವೇನು ಮಾಡಬೇಕಪ್ಪ ಅಂದರೆ ಮನೆಯಿಂದ ಎಲ್ಲ ನವಧಾನ್ಯಗಳನ್ನು ಒಂದು ಮನೆಯಲ್ಲಿ ಕುಟುಂಬದಲ್ಲಿರ್ತಕ್ಕಂಥ ಒಟ್ಟು ಸದಸ್ಯರು ಏನಿದ್ದಾರೋ ಈ ಒಟ್ಟು ಸದಸ್ಯರೆಲ್ಲ ಕೂಡ ಸೇರಿ ಒಂದು ಧಾನ್ಯಗಳನ್ನೆಲ್ಲ ಮಿಕ್ಸ್ ಮಾಡಿ ನೀರಲ್ಲಿ ಹಾಕಿ ನೆನೆಸಿ ತಗೊಂಡೋಗಿ ಮಲೆಯ ಮಹದೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಆ ಭೂಮಿಯಲ್ಲಿ ಎಲ್ಲಾದರೂ ಒಂದು ಸ್ವಲ್ಪ ಹಾಗೆ ಅದು ಭೂಮಿಯನ್ನು ಹದ ಮಾಡಿ ನೀವು ನೆನೆಸಿರ್ತಕ್ಕಂಥ ನವಧಾನ್ಯಗಳನ್ನು ಕ್ಷೇತ್ರದಲ್ಲಿ ಇಟ್ಟು ಬನ್ನಿ. ಖಂಡಿತ ಅದು ಹೇಗೆ ವೃದ್ಧಿ ಆಗುತ್ತೆ, ಯಾವುದಾದ್ರೂ ನೀರಿನ ಕ್ಷೇತ್ರದಲ್ಲಿ ಇಟ್ಟು ಬಂದಾಗ ಹೇಗೆ ಅದು ವೃದ್ಧಿ ಆಗುತ್ತೋ, ಆ ನವಧಾನ್ಯಗಳು ಹೇಗೆ ಬೆಳೆಯುತ್ತಾವೋ ಹಾಗೆ ನಿಮ್ಮ ಸಂಚಿತ ಕರ್ಮಗಳು ನಿವಾರಣೆ ಆಗುತ್ತೆ. ಈ ತಕ್ಷಣದಲ್ಲಿರ್ತಕ್ಕಂಥ ನಿಮ್ಮ ಏನು ಆ ಮನಸ್ಸಿನ ಮೇಲೆ ಇರ್ತಕ್ಕಂಥ ಬಾಧೆ ಅಂತಕ್ಕಂಥದ್ದು ಅಥವಾ ದುಗುಡತೆ, ನೋವು ಅಂತಕ್ಕಂಥದ್ದು ನಿಮ್ಮನ್ನು ಕಾಡ್ತಾ ಇರ್ತಕ್ಕಂಥದ್ದಾಗಿದೆ. ಅದರಿಂದ ಖಂಡಿತ ಶುಭವಾಗುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ಗುರೂಜಿ, ನಾವಾಗಲೇ ಬಂಧನ ಯೋಗದ ಬಗ್ಗೆ ಮಾತನಾಡ್ತಿದ್ವಿ. ಇದೀಗ ಯಾರ ಜಾತಕದಲ್ಲಿ ಈ ಯೋಗ ಇರುತ್ತೆ? ಅದೇ ನಾನು ಜಾತಕ ಅಂತಕ್ಕಂಥದ್ದು ಒಂದು ದೊಡ್ಡ ಸಮುದ್ರ ಸಾಗರ. ಅದು ನಮ್ಮ ಜಾತಕದಲ್ಲಿ 12 ಭಾವಗಳಿರುತ್ತೆ. 13 ಭಾವನೂ ಇದೆ, ಅದಿನ್ನಿದೆ, ಇಲ್ಲಿ ತನಕ ಯಾರು ಕೂಡ ಅದನ್ನು ಹೇಳಿಲ್ಲ. ಆದರೆ ಜಾತಕದಲ್ಲಿ 12 ಭಾವಗಳು ತುಂಬ ಪ್ರಮುಖವಾಗಿ ನಮ್ಮ ಮೇಲೆ ಪ್ರಭಾವವನ್ನು ಬೀರುತ್ತೆ. ಆದರೆ ಲಗ್ನಾತ್ ಅಂತೇಳಿ ಲಗ್ನದಿಂದ ಪ್ರಾರಂಭ ಆಗ್ತಕ್ಕಂಥದ್ದು ಇರುತ್ತೆ. ಅಂದರೆ ಲಗ್ನದಿಂದ 1ನೇ ಮನೆ, 2ನೇ ಮನೆ, 3ನೇ ಮನೆ, 4ನೇ ಮನೆ, 5ನೇ ಮನೆ, 6ನೇ ಮನೆ, 7ನೇ ಮನೆ ಅಂತ 12 ಮನೆಗಳಿರುತ್ತೆ. ಇದು ಲಗ್ನ ಅಂದರೆ ನಾನೇ, ನನ್ನ ಸಂಚಿತ ಜನ್ಮದ ಪೂರ್ವಜನ್ಮದ ಏನು ನಾನು ಆವಾಗಲೇ ಹೇಳಿದ ಹಾಗೆ ಪೂರ್ವಜನ್ಮಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪಾಪ ಪುಣ್ಯಾದಿಗಳು ಕೂಡ ನಮಗೆ ಈ ಜನ್ಮದಲ್ಲಿ ಆಕ್ಟಿವ್ ಆಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ನೋಡ್ತಾ ಇದ್ದಾಗ ಜಾತಕದಲ್ಲಿ ಕೇಂದ್ರಗಳು ಮತ್ತು ಕೋಣಗಳು ಅಂತ ಬರುತ್ತೆ. ಕೇಂದ್ರ ಕೋಣಾಧಿಪತಿಗಳು ಅಂತ. ಲಗ್ನದಲ್ಲಿ ಇರ್ತಕ್ಕಂಥ ಲಗ್ನಾಧಿಪತಿ ಅಂದರೆ ನನ್ನ ಮನೆಯೇ ಸರಿ ಇಲ್ಲ ಅಂತ ಹೇಳಿದಾಗ
ಏನಾಗುತ್ತೆ ಈ ಎಲ್ಲ ವ್ಯವಸ್ಥೆಗಳು ಕೂಡ ಹದಗೆಡ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಈ ಲಗ್ನಾಧಿಪತಿ ಮತ್ತು 6ನೇ ಅಧಿಪತಿ ಅಂದರೆ ರೋಗಸ್ಥಾನಾಧಿಪತಿ ಅಂತಾರೆ, ಅಥವಾ ಬಂಧನ ಯೋಗ ಅಂತ. ಜಾತಕದಲ್ಲಿ ಕೇವಲ ಬಂಧನ ಯೋಗ ಅಂದರೆ ನಾವೇನು ಏನು ಅಂದ್ಕೊಳ್ತೀವಿ, ಕಾನೂನಾತ್ಮಕವಾದಂಥ ವಿಚಾರಗಳಿಗೆ ಮಾತ್ರ ಬಂಧನ ಯೋಗ ಅಂದ್ಕೊಳ್ತೀವಿ. ಆದರೆ ಖಂಡಿತ ಅದು ಶತಸಿದ್ಧವಾದಂಥ ವಿಚಾರ ಅಲ್ಲ. ಆದರೆ ಅದನ್ನು ಹೊರತುಪಡಿಸಿ ಕೂಡ ಮನೆಯಲ್ಲೂ ಕೂಡ ಎಷ್ಟೋ ಮಕ್ಕಳು ಬಂಧನ ಆಗ್ತಾರೆ. ಯಾಕೆ ಬಂಧನ ಆಗ್ತಾರೆ? ಈಗ ಚಿಕ್ಕ ಮಕ್ಕಳನ್ನ ನಾವು ಎಲ್ಲೋ ಹೋಗಬೇಕಾದ ಅನಿವಾರ್ಯತೆಗಳಿಂದ ನಾವು ಮಕ್ಕಳನ್ನ ಬೇರೆಯವ್ರಿಗೆ ಬಿಟ್ಟು ಬಂಧನ ಮಾಡಿಬಿಟ್ಟು ಹೋಗ್ತೀವಿ. ಅಂದರೆ ನಮ್ಮ ಅನಿವಾರ್ಯ. ಆದರೆ ಉದರ ನಿಮಿತ್ತಂ ಬಹುಕೃತ ವೇಷಂ ಅಂತೇಳಿ ಏನೋ ಹೊಟ್ಟೆಪಾಡಿಗಾಗಿ ಎಲ್ಲೋ ಹೋಗ್ಬೇಕಾಗಿರುತ್ತೆ, ಇಬ್ಬರೇ ಪೇರೆಂಟ್ಸ್ ಇರ್ತಾರೆ, ಮಕ್ಕಳನ್ನ ತಗೊಂಡೋಗಿ ಯಾವುದೋ ಇದರಲ್ಲಿ ನರ್ಸರಿಯಲ್ಲಿ ಬೇಬಿ ನರ್ಸರಿಗಳಲ್ಲಿ ಇಟ್ಬಿಟ್ಟು ಹೋಗ್ತಾರೆ. ಆ ಮಕ್ಕಳು ಏನು ಮಾಡ್ತಾರೆ, ಅವರು ಬಂಧನ ಮಾಡ್ತಾರೆ, ಇಲ್ಲಿ ಹೊರಗಡೆ ಹೋಗ್ಲಿಕ್ಕೆ ಬಿಡಲ್ಲ ಅವ್ರನ್ನ. ಸೊ ಹಾಗೆ ಬದುಕಿನಲ್ಲೂ ಕೂಡ ಕೆಲವು ಬಂಧನ ಯೋಗ ಇದ್ದಾಗ ಕೇವಲ ಕಾನೂನಾತ್ಮಕ ವಿಚಾರಗಳಲ್ಲಿ ಮಾತ್ರ ಅಲ್ದಿರ ನಮಗೆ ನಾವೇ ಬಂಧನದಲ್ಲೂ ಕೂಡ ಇರ್ತಕ್ಕಂಥ ಎಷ್ಟೋ ಸಂದರ್ಭಗಳಲ್ಲಿ ಇರುತ್ತೆ. ಯಾಕಂದರೆ ಬಂಧನ ಅಂತಕ್ಕಂಥದ್ದು ಒಂದು ಮೌನ, ಆ ಮೌನವನ್ನೇ ಬಂಧನ ಅಂತಕ್ಕಂಥದ್ದು. ಈಗ ಶಿಕ್ಷೆ ಕೊಟ್ಟಾಗ ತಗೊಂಡೋಗಲ್ಲಾಗದಾಗ ಪಾಪ ಒಂದೇ ಕೋಣೆಯಲ್ಲಿ ಮೌನವಾಗಿ ಕೂತ್ಕೊಂಡಿರಬೇಕು. ಹಾಗೆ ಮನುಷ್ಯನ ಸಂಚಿತ ಕರ್ಮಗಳು ಯಾವಾಗ ನಮ್ಮನ್ನು ಪೀಡಿಸಲಿಕ್ಕೆ ಪ್ರಾರಂಭ ಆಗುತ್ತೋ ಮೌನವಾಗಿಬಿಡ್ತಾನೆ. ಹಾಗಾಗಿ ಜಾತಕದಲ್ಲಿ 1 ಮತ್ತು ಲಗ್ನ ಮತ್ತು 6ನೇ ಅಧಿಪತಿಗಳು ಏನಾದರೂ ಅವರೇನಾದರೂ ಕ್ಷೀಣವಾಗಿದ್ದು ಅವರ ಜೊತೆಗೆ ಶನಿ ಮತ್ತು ರಾಹು ಅದರಲ್ಲೂ ಕೇತು ಏನಾದರೂ ಯುಕ್ತವಾಗಿದ್ದಾಗ ಈ ಗ್ರಹಗಳು ಲಗ್ನಾಧಿಪತಿ 6ನೇ ಅಧಿಪತಿ ನಾವು ಆ ಇಬ್ಬರ ಅಧಿಪತಿಗಳ ಸಂಯೋಜನೆಯಲ್ಲಿ ಕೇಂದ್ರಗಳಂದರೆ 1, 4, 7, 10 ಈ 10ನೇ ಈ 4 ಮನೆಗಳಲ್ಲಿ ಈ ಲಗ್ನಾಧಿಪತಿ ಮತ್ತು 6ನೇ ಅಧಿಪತಿ ಯುಕ್ತವಾಗಿ ರಾಹು ಕೇತುಗಳು ಶನಿ ಇವರೇನಾದರೂ ಇದ್ದಾಗ ಇವ್ರಿಗೆ ಬಂಧನ ಯೋಗ ಆಗುತ್ತೆ. ಇದರಲ್ಲಿ ಏನಾದರೂ ಕುಜ ಬಂದ ಅಂತ ಇಟ್ಕೊಳ್ಳಿ. ಪಾಪಗ್ರಹಗಳು ಶುಭಗ್ರಹಗಳು ಅಂತ 2 ರೀತಿಯಲ್ಲಿ ಇರುತ್ತೆ. ಈ ಕೋಣಗಳು 1 ಮತ್ತು 5ನೇ ಮನೆಯಲ್ಲಿ ಅದರಲ್ಲೂ ಕೂಡ ಲಗ್ನದಲ್ಲಿ ಏನಾದರೂ ಈ ಕೇಂದ್ರ ಕೋಣಾಧಿಪತಿಗಳೇನಾದರೂ ಇದ್ದಾಗ ಬೇಗ ಕಾನೂನಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ತೊಡಕುಗಳಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಈ ಸಮಸ್ಯೆಗಳಿಂದ ಹೊರಗೆ ಬರಲಿಕ್ಕೆ ನಾವು ಸಾಕಷ್ಟು ಪ್ರಯತ್ನ ಪಡ್ತಾನೆ ಇರ್ತೀವಿ. ಆದರೆ ಅಷ್ಟು ಸುದೀರ್ಘವಾದ ಬದುಕು ನಮ್ಮನ್ನು ಎಲ್ಲೋ ಬೇರೆ ಕಡೆ ಕರ್ಕೊಂಡು ಹೋಗ್ಬಿಟ್ಟಿರುತ್ತೆ. ಜಾತಕದಲ್ಲಿ ವಿಶೇಷವಾಗಿ ಅದಕ್ಕೆ ನಾವು ಹೇಳಿದ್ದು ಪದವಿ ಪೂರ್ವ ಪುಣ್ಯಾನ ಲಿಖ್ಯತೆ ಜನ್ಮ ಪತ್ರಿಕಾ. ಈಗ ನಮಗೆ ಗೊತ್ತಿದ್ದಂಥ ಸಂದರ್ಭದಲ್ಲೂ ಕೂಡ ನಾವು ಇದು ತಪ್ಪು ಅಂತ ಗೊತ್ತಿದ್ದಾಗಲೂ ಕೂಡ ನಾವು ಏನೋ ಒಂದು ತಪ್ಪುಗಳನ್ನು ಮಾಡ್ತಾ ಇರ್ತೀವಿ. ಯಾಕಂದ್ರೆ ಅನಿವಾರ್ಯ ಅಲ್ಲ, ಆದರೆ ಅತ್ಯವಶ್ಯ ಅಂತ ನಾವು ಅನ್ಕೊಳ್ಬಿಡ್ತೀವಿ. ಆ ಅತ್ಯವಶ್ಯವಾದದ್ದು ಅನಿವಾರ್ಯತೆ ಅಲ್ಲದೆ ಇದ್ದಾಗ ಅತ್ಯವಶ್ಯಕತೆ ಅಂತಕ್ಕಂಥದ್ದು ನಮಗೆ ನಾವೇ ಹಾಕೊಳ್ತಕ್ಕಂಥ ಒಂದು ಬಂಧನ. ಮಕ್ಕಳು ತಂದೆ ತಾಯಿಗಳು ಕೂಡ ಈಗ ಮಕ್ಕಳಲ್ಲಿ ಏನೋ ಅಭಿಲಾಷೆಗಳಿರುತ್ತೆ, ಅವ್ರೇನೋ ಅಪೇಕ್ಷೆಗಳು ಇಟ್ಕೊಂಡಿರ್ತಾರೆ. ಅವರನ್ನ ನೀನು ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ಅದನ್ನ ಮಾಡಬೇಡ, ಇದನ್ನ ಮಾಡಬೇಡ ಅಂದರೆ ಅವರೇ ಕರ್ಮಪತಿಗಳಾಗಿ ತಂದೆ ತಾಯಿಗಳೇ ಮಕ್ಕಳ ಜೀವನದಲ್ಲಿ ಕರ್ಮಾಧಿಪತಿಗಳಾಗ್ಬಿಟ್ಟಿರ್ತಾರೆ. ಅಂದ್ರೆ ಯಾವುದಕ್ಕೂ ರಿಸ್ಟ್ರಿಕ್ಟ್ ಮಾಡಬಾರ್ದು ಅಂತಲ್ಲ, ಮಾಡಬೇಕು. ಅವರನ್ನು ನಾವು ಎಕ್ಸಿಕ್ಯೂಟ್ ಮಾಡಬೇಕಾದದ್ದು ನಮ್ಮ ಧರ್ಮ. ತಂದೆ ತಾಯಿಗಳು ಮಕ್ಕಳಿಗೆ ಕಲಿಸಬೇಕಾದ ಮೂಲ ಧರ್ಮ ಏನಪ್ಪಾ ಅಂದ್ರೆ ಸಂಸ್ಕಾರ. ಸುಸಂಸ್ಕಾರಯುತವಾಗಿರ್ತಕ್ಕಂಥ ಬದುಕನ್ನು ಅವನು ಎಲ್ಲಿ ಹೋದ್ರೂ ಕೂಡ ಅವನು ಅನನ್ಯವಾಗಿ ಬದುಕುವಂತಹ ಶಕ್ತಿ ಧಾವಂತನಾಗ್ತಾನೆ. ಯಾವಾಗ ಈಗ ನಾವು ಚಿಕ್ಕ ಮಕ್ಕಳು ಅವ್ರು ಕಲಿಬೇಕಾದ ವಯಸ್ಸಿನಲ್ಲಿ ಅವ್ರನ್ನೆಲ್ಲ ಒಂದೇ ಕಡೆ ಕೂಡಿಟ್ಬಿಟ್ಟು ಒಂದಷ್ಟು ವರ್ಷಗಳಾದ್ಮೇಲೆ ಪ್ರಪಂಚಕ್ಕೆ ಬಿಟ್ಟರೆ ಬಂಧನದಲ್ಲಿ ಇಟ್ಟಿರ್ತಕ್ಕಂಥ ಪಕ್ಷಿನ ತಗೊಂಡೋಗಿ ಹೊರಗೆ ಬಿಟ್ಟಂಗೆ ಆಗ್ಬಿಡುತ್ತೆ. ಹೌದು. ಓಕೆ ಗುರುಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಬಸವರಾಜ್ ಅಂತ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್ ಎಲ್ಲಿಂದ ಕರೆ ಮಾಡಿದ್ದೀರಾ? ಚಿತ್ರದುರ್ಗದಿಂದ ಮೇಡಮ್. ಓಕೆ ಗುರುಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ಕಾರ. ನಮಸ್ತೆ ಗುರುಗಳೇ, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಗುರುಗಳೇ. 30 ಒಂದು ಸಂಖ್ಯೆ ಹೇಳಿ. 30 19 ಗುರುಗಳಿಗೆ. 19 ನೋಡಿ, ನೀವು ಸೂಚನೆ ಮಾಡಿರ್ತಕ್ಕಂಥ ಸಂಖ್ಯೆಗೆ ಅನುಸಾರವಾಗಿ ನೋಡಿದಾಗ ಅಂದರೆ ಯಾವುದೋ ನಿಮ್ಮನ್ನು ಈ ಒಂದು ಇತ್ತೀಚಿನ ದಿನಗಳಲ್ಲಿ ನಿಮ್ಮನ್ನು ಒಂದು ಬಂಧನಯುಕ್ತವಾಗಿ ಮಾಡಿದೆ ಅಂತಕ್ಕಂಥದ್ದು ಮನಸ್ಸಿನ ಮುಖಾಂತರ, ಹಣಕಾಸಿನ ಮುಖಾಂತರ, ಈ 2 ವಿಚಾರಗಳಲ್ಲಿ ನಿಮಗೆ ಯಾವುದೋ ಬರಬೇಕಾದದ್ದು ಅಥವಾ ಇದರಲ್ಲಿ ನೀವು ತುಂಬ ವ್ಯಥೆಯನ್ನು ಅನುಭವಿಸ್ತಾ ಇದ್ದೀರಾ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಏನು ಹೇಳ್ತೀರಾ? ಹೌದು ಗುರುಗಳೇ, ನಾವು ಸಾಲದಲ್ಲಿ ಒಂದು ಸ್ವಲ್ಪ ಸಾಲ ಮಾಡಿದ್ವಿ, ನೋವು ಆಗ್ತಿದೆ. ಖಂಡಿತ ಸಾಲದಿಂದ ಮುಕ್ತಿ. ಯಾಕಂದರೆ ಸಾಲ ಅಂತಕ್ಕಂಥದ್ದು ನಮ್ಮೆಲ್ಲರೂ, ಯಾಕಂದರೆ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಅಂತ. ಋಣ ಅಂತಕ್ಕಂಥದ್ದು ತಾಯಿಯ ಗರ್ಭದಿಂದ ಹೊರಗಡೆ ಬಂದಾಗ ಅಲ್ಲಿಂದ ಈ ಪ್ರಕೃತಿಯ ಋಣ ಪ್ರಕೃತಿಯ ಮಡಲಲ್ಲಿ ಬಂದಾಗ ಪ್ರಕೃತಿ ಋಣದೊಂದಿಗೆ ನಾವು ಪ್ರಾರಂಭ ಆಗ್ತೀವಿ. ಅದಕ್ಕಿಂತ ಮುಂಚೆ ತಂದೆ ತಾಯಿಗಳ ಮುಖಾಂತರವಾಗಿ ನಾವು ಈ ಜನ್ಮವನ್ನು ತಾಳಿದಾಗ ಈ ಪ್ರಕೃತಿ ಮಡಲಿಗೆ ಬಂದಾಗ ಋಣ ಅಂತಕ್ಕಂಥದ್ದು ಪ್ರಾರಂಭ ಆಗುತ್ತೆ. ಹಾಗಾದರೆ ಋಣ ವಿಮೋಚನೆ ಇಲ್ವಾ ಅಂದರೆ ಖಂಡಿತ ಇದೆ. ಋಣಕ್ಕೆ ಅಂದರೆ ತತ್ಸಮಾನವಾಗಿ ದೇವತಾರಾಧನೆಗಳನ್ನು, ದೇವರನ್ನು ಅನನ್ಯವಾಗಿ ನಂಬಿದಾಗ ನಿಮಗೆ ಎಂಥ ಸಮಸ್ಯೆಗಳು ಬಂದರೂ ಕೂಡ ಖಂಡಿತ, ಯಾಕಂದರೆ ಕರ್ಮವನ್ನು ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ,
ಕರ್ಮದಿಂದ ಸ್ವಲ್ಪ ನಾವು ಅದರಿಂದ ಏನೋ ದೊಡ್ಡದಾಗಿ ನಮ್ಮ ಬದುಕಿನಲ್ಲಿ ಆಗಬೇಕಾದ್ರಿಂದ ಸ್ವಲ್ಪ ಕಡಿಮೆ ಕಡಿಮೆ ಅಂತರ ಪ್ರಮಾಣದಲ್ಲಿ ನಾವು ಅದರಿಂದ ಗೆಲ್ಲಬಹುದು. ನೀವು ಒಂದು ಕೆಲಸ ಮಾಡಿ ಬಸವರಾಜ್ ಅವರೇ, ಪ್ರತಿ ಗುರುವಾರ ಗುರುಗಳ ಸನ್ನಿಧಾನಕ್ಕೆ, ಎಲ್ಲಾದರೂ ಗುರುಗಳ ಸನ್ನಿಧಾನಕ್ಕೆ 2 ಬೆಲ್ಲದ ದೀಪವನ್ನು ತಗೊಂಡೋಗಿ. ಬೆಲ್ಲದ ಅಚ್ಚು ಗೊತ್ತಲ್ವಾ? ಎಲ್ಲಾದರೂ ನಿಮ್ಮ ಪ್ರಾಂತ್ಯದಲ್ಲಿ, ಕ್ಷೇತ್ರದಲ್ಲಿ ಎಲ್ಲಾದರೂ ಕೂಡ ಈ ಗುರುಗಳ ಸನ್ನಿಧಾನ ಇದ್ದರೆ ನೀವು 2 ಬೆಲ್ಲದ ದೀಪವನ್ನು ಪ್ರತಿ ಗುರುವಾರ 21 ಗುರುವಾರಗಳ ಕಾಲ ಅನನ್ಯವಾಗಿ ಗುರುಗಳನ್ನು ಪ್ರಾರ್ಥನೆ ಮಾಡಿ 2 ದೀಪವನ್ನು ಹಚ್ಚಿ ದೇವರ ಹಿಂಬದಿಯಲ್ಲಿ ಇಡಿರಿ. ದೇವರ ಮುಂಭಾಗದಲ್ಲಿ ಇಡಬಾರ್ದು. ಏನು ಹೇಳಿ? ದೇವರ ಹಿಂಭಾಗದಲ್ಲಿ. ಅಂದರೆ ನಮ್ಮನ್ನು ಇವತ್ತಿನ ದಿವಸ ಪೀಡಿಸ್ತಾ ಇದೆ, ಕಾಡಿಸ್ತಾ ಇದೆ, ಬಾಧಿಸ್ತಾ ಇದೆ, ಇದಕ್ಕೆ ದೇವರ ಮುಂದೆ ನಾವು ನಿಂತು ಪ್ರಾರ್ಥನೆ ಮಾಡಿಕೊಂಡಾಗ ಸಂಚಿತ ಕರ್ಮ ಅಂತಕ್ಕಂಥದ್ದು ನಮ್ಮ ಹಿಂದೆ ಇರತಕ್ಕಂಥದ್ದು. ಹಾಗಾಗಿ ಮನಸ್ಸಿನ ಪ್ರಭಾವವನ್ನು ದೇವರ ಅಂದರೆ ಭಗವಂತನ ಹಿಂಭಾಗದಲ್ಲಿ ಇಟ್ಟಾಗ ಸರ್ವತಾ ಭಗವಂತ ತನ್ನ ಮೇಲೆ ಹಾಕ್ಕೊಳ್ತಾನಂತೆ. ಹಾಗಾಗಿ ನೀವು ಆ ಭಾರವನ್ನು, ನಿಮ್ಮ ಬೆನ್ನ ಮೇಲಿದ್ದಂಥ ಭಾರವನ್ನು ಭಗವಂತನ ಹಿಂದೆ ದೀಪವನ್ನು ಇಟ್ಟು, ಯಾಕಂದರೆ ರವಿ ಮತ್ತು ಶನಿಯ ಸಂಯೋಜನೆ ಬಂದಾಗ ಮನುಷ್ಯನಿಗೆ ಅತಂತ್ರ ಸ್ಥಿತಿಯಲ್ಲಿ ಇರ್ತಾನೆ. ಹಾಗಾಗಿ ಆ ಅತಂತ್ರ ಸ್ಥಿತಿಯಿಂದ ಸ್ವತಂತ್ರ ಸ್ಥಿತಿಗೆ ಬರಬೇಕಂದ್ರೆ ಗುರುಗಳ ಅನುಗ್ರಹ ಬೇಕು. ಖಂಡಿತ ಈ ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ಈಗ ಅಲ್ಮೇಲಮ್ಮ ಅಂತ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಹಲೋ, ನಮಸ್ತೆ ಮಾ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ಮೈಸೂರಿಂದ ಮೇಡಮ್. 30ರೊಳಗೆ ಒಂದು ಸಂಖ್ಯೆ ಹೇಳ್ಬೋದಾ? 9 ನಾನು ಯಾವಾಗಲೂ ಜಾಸ್ತಿ ಇಷ್ಟಪಡೋದು. ಹೌದಾ? 9. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಾನು ಆರೋಗ್ಯ ಇಲ್ಲದೆ ಇರೋದಕ್ಕೆ ಗುರುಗಳೇ ಫೋನ್ ಮಾಡಿರೋದು. ಯಾವಾಗಲೂ ಒಂದಿಷ್ಟು ಖಂಡಿತ ಇದು ಶರೀರದಲ್ಲೇ ಬಂದಿರತಕ್ಕಂಥದ್ದೊಂದು ತೋರಿಸ್ತಾ ಇದೆ. ಮತ್ತು ಎರಡನೇದಾಗಿ ಸ್ವಲ್ಪ ನೀವು ಮುಂಗೋಪಿತನ, ಜಾಸ್ತಿ ಬೇಗ ನಿರ್ಧಾರಗಳನ್ನು ತಗೊಳ್ತೀರಾ. ಅದರಿಂದ ಸ್ವಲ್ಪ ನಿಮಗೆ ಏನಂದರೆ ಬೇಗ ಆಗಬೇಕನ್ನೋಂಥ ಹಂಬಲ ಅದು ಇರಬೇಕು. ಮನುಷ್ಯನಿಗೆ ಯಾವತ್ತೂ ಕೂಡ ಧಾವಂತ ಇಲ್ಲದೆ ಇದ್ದರೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತ ಒಳ್ಳೆಯದಾಗುತ್ತೆ ತಾಯಿ. ಏನಿಲ್ಲ, ನೀವು ಮೈಸೂರು ಅಮ್ಮನವರ ಸನ್ನಿಧಾನ, ಸಾಕ್ಷಾತ್ ಆ ದಿವ್ಯಮಂಗಳೆ ಆಗಿರ್ತಕ್ಕಂಥ ಚಾಮುಂಡಿಯ ಸನ್ನಿಧಾನದಲ್ಲಿದ್ದೀರಾ. ಚಿಂತೆ ಮಾಡುವ ಅಗತ್ಯ ಇಲ್ಲ. ಇನ್ನೊಂದು ಗುರುಗಳೇ, ಮನೇಲಿ ಯಾವ ಎಣ್ಣೆ ಉರ್ಸಿದ್ರು ಒಳ್ಳೇದು ಗುರುಗಳೇ? ಏನಂದ್ರಿ? ಯಾವ ಎಣ್ಣೆ ಉರ್ಸಿದ್ರು ಒಳ್ಳೇದು ಮನೆಯಲ್ಲಿ ಅಂತ? ನಿಮಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ನೀವು ಆರೋಗ್ಯ ಸಮಸ್ಯೆಯಿಂದ ನಿವೃತ್ತಿಯನ್ನು ಕಾಣಬೇಕು, ಮನೆಯಲ್ಲಿ ಸಕಾರಾತ್ಮಕ ಗುಣಗಳು ಇರಬೇಕು ಅಂದರೆ 3 ಎಣ್ಣೆಗಳನ್ನು ಬೆರೆಸಿ ದೀಪವನ್ನು ಹಚ್ಚಿ. ಯಾವುದು 3 ಎಣ್ಣೆ ಅಂದರೆ, ಮೊದಲನೇದಾಗಿ ತುಪ್ಪ, ಐಶ್ವರ್ಯಾಭಿವೃದ್ಧಿ ಆಗುತ್ತೆ. ಎರಡನೇದಾಗಿ ಎಳ್ಳೆಣ್ಣೆ, ಮೂರನೇದಾಗಿ ಇಪ್ಪೆ ಎಣ್ಣೆ. ಈ 3 ಎಣ್ಣೆಗಳನ್ನು ಶುದ್ಧವಾಗಿರ್ತಕ್ಕಂಥ ಗಾಣದಿಂದ ತಂದು ನಿಮ್ಮ ಮನೆಯಲ್ಲಿ ಈ ಎಳ್ಳೆಣ್ಣೆ, ಇಪ್ಪೆ ಎಣ್ಣೆ ಮತ್ತು ತುಪ್ಪದಿಂದ ಈ 3 ಎಣ್ಣೆಗಳನ್ನು ಮಿಶ್ರಣ ಮಾಡಿ ಮನೆಯಲ್ಲಿ ದೀಪ ಹಚ್ಚಿದರೆ ಖಂಡಿತ ನಿಮಗೆ ಶುಭಪ್ರದವಾಗಿರ್ತಕ್ಕಂಥ ಫಲಗಳನ್ನು ಅತೀ ಶೀಘ್ರವಾಗಿ ಕಾಣ್ತೀರಿ. ಯಾಕೆಂದರೆ ಈ ಎಲ್ಲದರ ಕಾರಕಳೆ ಅಮ್ಮನವರಾಗಿರ್ತಕ್ಕಂಥ ಸಾಕ್ಷಾತ್ ದುರ್ಗಾ ಪರಮೇಶ್ವರಿ. ಹಾಗಾಗಿ ದುರ್ಗಾಯೇ ನಮಃ ಅಂದರೆ ದುರ್ಗಾ ಅಂದರೆ ದುರ್ಗತಿ ನಾಶಾದಿಗಳನ್ನು ಮಾಡ್ತಕ್ಕಂಥವಳು ಅಂತೇಳಿ. ಹಾಗಾಗಿ ಆ ಎಲ್ಲ ನಾಶಪ್ರದಳಾಗಿರ್ತಕ್ಕಂಥ ಆ ತಾಯಿ, ಮೋಕ್ಷಪ್ರದಳಾಗಿರ್ತಕ್ಕಂಥ ಅಮ್ಮನವರ ಅನುಗ್ರಹದಿಂದ ನೀವು ಪ್ರತಿ ಹುಣ್ಣಿಮೆ ದಿವಸ ಗೋಮಾತೆಗೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ನಕಾರಾತ್ಮಕ, ನಿಮ್ಮ ಶಾರೀರಿಕ, ಮಾನಸಿಕ ಮತ್ತು ಒತ್ತಡಗಳಿಂದ ದೂರ ಆಗಬೇಕು, ಶರೀರದಲ್ಲಿ ಬಂದಿರತಕ್ಕಂಥ ರೋಗಾದಿಗಳ ನಿವಾರಣೆ ಆಗಬೇಕಂದ್ರೆ ನೀವು ಮಾಡಬೇಕಾಗಿರತಕ್ಕಂಥದ್ದು ಪ್ರತಿ ಹುಣ್ಣಿಮೆ ದಿವಸ ಲಕ್ಷ್ಮೀನಾರಾಯಣರ ಆರಾಧನೆ ಅಥವಾ ವೆಂಕಟೇಶ್ವರ ಸ್ವಾಮಿ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಗೋಮಾತೆಗೆ ಬೆಲ್ಲ, ಕಡಲೆ ಮತ್ತು ಅಕ್ಕಿಯನ್ನು, ಈ 3 ಮಿಶ್ರಣ ಮಾಡಿ, ಬೆಲ್ಲ, ಕಡಲೆ, ಅಕ್ಕಿ 3 ಮಿಶ್ರಣ ಮಾಡಿ ನೀವು ಗೋಮಾತೆಗೆ ತಿನ್ನಿಸೋದ್ರಿಂದ ಖಂಡಿತ ನಿಮ್ಮ ಈ ಎಲ್ಲ ಸಮಸ್ಯೆಗಳು ಕೂಡ ದೂರ ಆಗುತ್ತೆ. ಇನ್ನೊಂದು, ನಾನು ಜಾಸ್ತಿ ಕುಂತು ಬಿಟ್ಟನ ಕೆಳಿಕೆ ಆರೋಗ್ಯ ಇರ್ತಾನೆ ಗುರುಗಳೇ. ಅಮ್ಮ ನೀವು ಮಾಡಿ, ಅಮ್ಮನವರನ್ನು ಆರಾಧನೆ ಮಾಡಿ, ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿ, ಖಂಡಿತ ಶುಭವಾಗುತ್ತೆ. ಶರೀರೇ ಜರ್ಜರೇ ಬೋತೆ ವ್ಯಾಧಿಗ್ರಸ್ತೆ ಕಳೇಬರೆ ಅಂತ ಭಗವಂತನನ್ನು, ಸಾಕ್ಷಾತ್ ನಾರಾಯಣನನ್ನು ಪ್ರಾರ್ಥನೆ ಮಾಡಿ ಒಂದು ತೀರ್ಥ ತಗೊಂಡಾಗ ಎಲ್ಲ ವ್ಯಾಧಿಗಳು ಕೂಡ ಪರಿಹಾರ ಆಗುತ್ತೆ ಅಂತ ಹೇಳುತ್ತೆ ಧರ್ಮಶಾಸ್ತ್ರ. ಹಾಗಾಗಿ ಖಂಡಿತ ನಾರಾಯಣನ ಆರಾಧನೆ ಮಾಡಿ, ಶುಭವಾಗುತ್ತೆ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ಗುರೂಜಿ, ನಾವಾಗಲೇ ಬಂಧನ ಯೋಗದ ಬಗ್ಗೆ ಮಾತನಾಡ್ತಿದ್ವಿ, ಜೊತೆಗೆ ಯಾರ ಜಾತಕದಲ್ಲಿ ಈ ಯೋಗ ಬರುತ್ತೆ ಅನ್ನೋದನ್ನು ಮಾತನಾಡ್ತಿದ್ವಿ. ಈ ಯೋಗ ಬಂದಾಗ ಇದರಿಂದ ಆಗುವಂತಹ ಪರಿಣಾಮಗಳೇನು? ಅಂದರೆ ಅದೇ ಹೇಳಿದ್ನಲ್ವ, ಯಾವುದನ್ನು ಕೂಡ ಅವ್ರ ಕೈಲಿ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ನಮಗೆ ಕೀನೇ ಇರಲ್ಲ ಮನೆಯಲ್ಲಿ, ಒಂದು ಉತ್ತಮವಾದ ಮನೆ ಒಳಗಡೆ ವಾತಾವರಣ ಚೆನ್ನಾಗಿರ್ಬೋದು, ಬಟ್ ಬಾಹ್ಯ ಪ್ರಪಂಚಕ್ಕೆ ಅಂತರ್ಪ್ರಪಂಚ, ಬಾಹ್ಯ ಪ್ರಪಂಚ ಅದಂತಿದೆ. ಬಾಹ್ಯ ಅಂದರೆ ಲೌಕಿಕ ಪ್ರಪಂಚ ಅಂತಕ್ಕಂಥದ್ದು. ಈ ಲೌಕಿಕ ಪ್ರಪಂಚದಲ್ಲಿ ಏನಾಗುತ್ತೆ,
ಏನನ್ನು ಕೂಡ ಅವ್ರು ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರಿಗೆಲ್ಲ ವ್ಯವಸ್ಥೆ ಇರುತ್ತೆ, ಅವ್ರ ತಂದೆ ತಾಯಿಗಳು ತುಂಬಾ ಸುಭದ್ರವಾಗಿರ್ತಾರೆ, ಹಣಕಾಸಿನ ವಿಚಾರದಲ್ಲಿ ತುಂಬಾ ಚೆನ್ನಾಗಿರ್ತಾರೆ, ಒಳ್ಳೆ ಕುಟುಂಬದಲ್ಲಿ ಇರ್ತಾರೆ. ಆದ್ರೆ ಅವ್ರ ಮಕ್ಕಳು ಯಾಕೋ ಮುಂದೆ ಬರ್ಲಿಕ್ಕೆ ಆಗ್ತಾನೆ ಇರೋದಿಲ್ಲ, ಅಂದ್ರೆ ಏಳಿಗೆ ಇರಲ್ಲ ಅಲ್ಲ. ಅವ್ರ ಕುಟುಂಬ ಏಳಿಗೆ ಇರುತ್ತೆ, ಮಕ್ಕಳು ವಿದ್ಯಾವಿನಯತೆಯಲ್ಲಿ ವಿದ್ಯಾಭ್ಯಾಸದಲ್ಲಿ ಬೇರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಒಂದು ಪಕ್ಷಿ ನಾವು ಒಂದು ಬೋನಲ್ಲಿ ಇಟ್ಟು ಹೊರಗಡೆ ಬಿಟ್ಟಾಗ ದಿಕ್ಕು ತೋಚಲ್ಲ ಅದಕ್ಕೆ. ಯಾವಾಗ ಅದು ವ್ಯವಸ್ಥೆ ಯವನ ವ್ಯವಸ್ಥೆಗೆ ಬಂದಾಗ ಈ ಎಲ್ಲ ವ್ಯವಸ್ಥೆಗಳು ಅದನ್ನ ಹಿಡಿದಿಟ್ಕೊಂಡಿದ್ದಾಗ ಏನ್ ಮಾಡ್ಬೇಕಂತ ತೋಚಲ್ಲ. ಅವಾಗ ಏನಾಗುತ್ತೆ, ವಿಪರೀತವಾದಂಥ ಬೇರೆ ದುಶ್ಚಟಗಳಿಗೆ ದಾಸರಾಗ್ತಕ್ಕಂಥ ಎಲ್ಲ ಒಂದು ಇದಿರ್ತಕ್ಕಂಥದ್ದಾಗುತ್ತೆ, ಅವಕಾಶಗಳಿರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಮಕ್ಕಳನ್ನ 8ನೇ ವರ್ಷದಿಂದ ಪ್ರಾರಂಭ ಮಾಡಿ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಸಂಸ್ಕಾರಗಳನ್ನು ತಂದೆ ತಾಯಿಗಳು, ಅದರಲ್ಲೂ ಕೂಡ ತಾಯಿಯ ಪಾತ್ರ ಬಹಳ ಮಹತ್ತರವಾಗಿರ್ತಕ್ಕಂಥದ್ದಾಗಿರುತ್ತೆ. ತಾಯಿ ಯಾಕೆಂದರೆ ಅವಳು 16 ವರ್ಷಗಳ ತನಕ ತಾಯಿಯ ಪಾತ್ರದ ಮೇಲೆ, ತಾಯಿಯ ಪ್ರಭಾವದ ಮೇಲೆ ಅವ್ರ ಬದುಕು ನಡೀತಾ ಇರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ತಂದೆ ಅಂತಕ್ಕಂಥವನು ಅವನು ಏನೇ ಹೊರಗಡೆಯಿಂದ ಹೊರಗಿನ ಜಗತ್ತಿನಲ್ಲಿ ಅವನು ಏನೇ ಅದನ್ನು ತೋರಿದ್ರೂ ಕೂಡ ತಾಯಿಯ ಪಾತ್ರ ಮಹತ್ತರವಾಗಿರ್ತಕ್ಕಂಥದ್ದು. ಹಾಗಾಗಿ ತಾಯಿ ಅನುದಿನವೂ ಕೂಡ ಅವ್ರಿಗೆ ಇದು ಒಳ್ಳೆಯದು, ಇದು ಕೆಟ್ಟದ್ದು ಸಂಸ್ಕಾರ ಬೆಳಗ್ಗೆ ಮನೆಯಲ್ಲಿದೆ. ಯಾಕಂದ್ರೆ ಇನ್ನೊಂದು ತಪ್ಪು ಮಾಡ್ತಾ ಇದ್ದಾರೆ ತಂದೆ ತಾಯಿಗಳು, ಮಕ್ಕಳಿಗೆ ಯಾವ ಕೆಲಸಗಳನ್ನು ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಇದು ತುಂಬಾ ವಿಷಾದನೀಯ ಸಂಗತಿ. ಇದು ಮಕ್ಕಳಿಗೆ ಅದನ್ನು ನಾವು ಕಲಿಸ್ಬೇಕು. ಓಕೆ ಗುರೂಜಿ, ಕೊನೆಯದಾಗಿ ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ಬೋದು? ಏನಿಲ್ಲ, ಇದಕ್ಕೆ ಈ ಸಂದರ್ಭಗಳಲ್ಲಿ ಈ ಸಮಸ್ಯೆಗಳಲ್ಲಿ ಇದ್ದಂಥವರು ಈಗ ಆಂಜನೇಯ ಅಂತಕ್ಕಂಥವನು, ಯಾಕಂದ್ರೆ ನಮಗೆ ಅಸಾಧ್ಯ ಸಾಧಯ ಸ್ವಾಮಿನ್ ಅಸಾಧ್ಯಂ ತವ ಕಿಂವದ ರಾಮದೂತ ಕೃಪಾ ಸಿಂಧು ಮತ್ಕಾರ್ಯಂ ಸಾಧಯ ಪ್ರಭು ಅಂತೇಳಿ ಆಂಜನೇಯನನ್ನು ಅನನ್ಯವಾಗಿ ಇಟ್ಕೊಬೇಕು. ಯಾಕಂದ್ರೆ ಬುದ್ಧಿರ್ಬಲ ಯಶೋಧೈರ್ಯ ಎಲ್ಲದಕ್ಕೂ ಕೂಡ ಅವನೇ ಕಾರಣನು. ಹಾಗಾಗಿ ಆಂಜನೇಯನ ಆರಾಧನೆ, ದುರ್ಗಾ ಪ್ರಾರ್ಥನೆ ಮಾಡೋದ್ರಿಂದ ಈ ಥರ ಸಮಸ್ಯೆಗಳಲ್ಲಿದ್ದಂಥ ಕುಟುಂಬದ ಆ ಒಂದು ಸದಸ್ಯರು ಈ ಥರ ಮಕ್ಕಳೆಲ್ಲೋ ಯಾವುದೋ ಅವಿಘ್ನವಂತರಾಗಿದ್ದಾರೆ ಅಂತೇಳಿ ನಾವು ಬಂದಾಗ ಅವರು ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇಲ್ಲ ಅಂತ ಹೇಳಿದಾಗ ಆಂಜನೇಯನನ್ನ ದುರ್ಗೆಯನ್ನ ಆಂಜನೇಯನನ್ನ ಪ್ರಾರ್ಥನೆ ಮಾಡಿ ಅವರ ಸನ್ನಿಧಾನಗಳಿಗೆ ಹೋಗಿ ಬರೋದ್ರಿಂದ ಈ ಸಮಸ್ಯೆಗಳಿಂದ ಶೀಘ್ರವಾಗಿ ಮುಕ್ತಿಯನ್ನು ಕಾಣಬಹುದು. ಯಾಕೆಂದ್ರೆ ಸಂಚಿತ ಕರ್ಮದಿಂದ ಯಾರು ಮುಕ್ತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಆದರೂ ಅದರಿಂದ ನಾವು ಸ್ಕಿಪ್ ಆಗ್ಬೋದು. ಹಾಗಾಗಿ ಆಂಜನೇಯನನ್ನ ಮತ್ತೆ ದುರ್ಗೆಯನ್ನ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ವರ್ಷಕ್ಕೊಮ್ಮೆ ಆದರೂ ಕೂಡ ಮನೆಯಲ್ಲಿ ಯಾವುದಾದ್ರೂ ದೇವತಾ ಕಾರ್ಯಗಳನ್ನು ಮಾಡಿಸಿ. ಯಾಕೆಂದ್ರೆ ಮನೆಯಲ್ಲಿ ವೇದಘೋಷಗಳು, ಯಾಕಂದ್ರೆ ಶಾಸ್ತ್ರ ಏನು ಹೇಳುತ್ತಂದ್ರೆ ಕನಿಷ್ಠ ವರ್ಷಕ್ಕೆ 3 ದಿನಗಳ ಕಾಲ ಮನೆಯಲ್ಲಿ ಸತತವಾಗಿ ವೇದಘೋಷ ಆಗ್ಬೇಕಂತೆ, 72 ಗಂಟೆಗಳ ಕಾಲ. ಯಾವ ಮನೆಯಲ್ಲಿ 72 ಗಂಟೆಗಳ ಕಾಲ ಸತತವಾಗಿ ವೇದಘೋಷಗಳಾಗುತ್ತೋ ಸಮಸ್ತ ವಿಧವಾದಂಥ ದೋಷಾದಿಗಳು ಪರಿಹಾರ ಆಗುತ್ತಂತೆ. ಹಾಗಾಗಿ ವರ್ಷಕ್ಕೊಮ್ಮೆ ಆದರೂ ಮನೆಯಲ್ಲಿ ಏನಾದರೂ ನವಗ್ರಹ ಶಾಂತಿ ಈ ಥರ ಪುರಸ್ಕಾರಾದಿಗಳನ್ನು ಮಾಡಿಕೊಂಡು ಅಂದರೆ ವೃದ್ಧಿ ಕಾರ್ಯಾದಿಗಳನ್ನು ಮಾಡಿಕೊಂಡಾಗ ಈ ಅವಘಡಗಳಿಂದ ಮನೆಯಲ್ಲಿ ಸಂಭವಿಸಬಹುದಾದಂಥ ನಕಾರಾತ್ಮಕ ಗುಣಗಳಿಂದ ಅದು ಆ ಒಂದು ಶಕ್ತಿಗಳು ನಮ್ಮನ್ನು ಬಾಧಿಸ್ತಾ ಇರತಕ್ಕಂಥ ಸಂದರ್ಭದಲ್ಲೂ ಕೂಡ ನಾವು ವಿವೇಕತನದಿಂದ ಮಾಡಿದಾಗ ಖಂಡಿತ ಶುಭವಾಗುತ್ತೆ. ಓಕೆ, ಧನ್ಯವಾದ ಗುರೂಜಿ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಂಧನ ಯೋಗದ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಇನ್ನೂ ಹೆಚ್ಚಿನ ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಜೈ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.